ಒಂದ್ಸಲಿ ಒಬ್ಬ ವ್ಯಕ್ತಿ ಮಗಳು ಅಪ್ಪನ ಹತ್ರ ಬಂದ್ಬಿಟ್ಟು ಹೇಳಿದ್ಲಂತೆ, ಅಪ್ಪ ನಂಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ನನಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾನೇ ಇದೆ, ನಾನು ಒಂದು ಸಮಸ್ಯೆನ ಸಾಲ್ವ್ ಮಾಡಬೇಕು ಅಂದರೆ ಇನ್ನೊಂದು ಸಮಸ್ಯೆ ಬರುತ್ತೆ, ನಂಗೆ ಸಾಕಾಗೋಗಿದೆ, ಏನಾದ್ರು ಸಹಾಯ ಮಾಡಪ್ಪ ಅಂತ. ಅಪ್ಪ ಬಾ ಮಗಳೇ ಅಂತ ಕರ್ಕೊಂಡೋಗಿ ಅಡುಗೆ ಮನೆಯಲ್ಲಿ ಈ ಥರ ಒಲೆ ಮೇಲೆ 3 ಪಾತ್ರೆ ಇಟ್ಟು ನೀರು ಹಾಕಿ ಕುದಿಯಕ್ಕೆ ಬಿಟ್ಟನಂತೆ. ಒಂದರಲ್ಲಿ ಒಂದು ಆಲೂಗಡ್ಡೆ ಹಾಕಿದ್ನಂತೆ, ಇನ್ನೊಂದರಲ್ಲಿ ಒಂದು ಮೊಟ್ಟೆ ಹಾಕಿದ್ನಂತೆ, ಇನ್ನೊಂದರಲ್ಲಿ ಕಾಫಿ ಪೌಡ್ರ್ ಹಾಕಿದ್ನಂತೆ. ಹಾಕ್ಬಿಟ್ಟು ಬಿಟ್ಟನಂತೆ. ಎಲ್ಲ ಚೆನ್ನಾಗಿ ಕುದೀತಾ ಇತ್ತಂತೆ. ಏನು ಮಾಡ್ತಾಯಿದ್ದಾನೆ ಅಪ್ಪ ಅಂತ ಮಗಳಿಗೆ ಅರ್ಥನೇ ಆಗಲಿಲ್ಲ. ಎಲ್ಲ ಆದಮೇಲೆ ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಆಫ್ ಮಾಡಿದ್ನಂತೆ. ಆಫ್ ಮಾಡಿಬಿಟ್ಟು ಆಲೂಗಡ್ಡೆನ ಹೊರಗೆ ತೆಗೆದ್ನಂತೆ, ಮೊಟ್ಟೆನ ಹೊರಗೆ ತೆಗೆದ್ನಂತೆ, ಆಲೂಗಡ್ಡೆ ತೋರಿಸಿದ್ನಂತೆ. ಹೆಂಗಿದೆ ಮಗಳೇ ಇದು ಅಂತ. ಏನು ಹೆಂಗಿದೆ, ಮೆತ್ತಗಾಗಿದೆ ಇದು ಬೆಂದು ಅಂತ. ಸರಿ, ಮೊಟ್ಟೆ ತೆಗೆದು ತೋರಿಸಿದ್ಲಂತೆ. ಶೆಲ್ ತೆಗೆದು ನೋಡು, ಗಟ್ಟಿಗಾಗಿದೆ. ಇದೇನಿದು, ಇದೇನಾಗಿದೆ, ಇದೇನೆಲ್ಲ ಕರಗೋಗಿದೆ, ಗಮ್ ಅಂತ ಡಿಕಾಕ್ಷನ್ ಆಗಿದೆ. ಇದರಿಂದ ಏನು ಪಾಠ ಕಲಿತೆ ನೀನು? ನೋಡು, ಸಮಸ್ಯೆ ಬಂದಾಗ ಒಂದು ನಾವು ಸಮಸ್ಯೆನ ಎದುರ್ಸೋಕ್ಕಾಗದಿರ ನಾವು ಮೆತ್ತಗಾಗ್ತೀವಿ, ಅಂದರೆ ಸೋಲು ಒಪ್ಕೊಂಡಂಗೆ. ಇನ್ನೊಂದು ಸಮಸ್ಯೆನ ಎದುರಿಸಿ ನಾವು ಗಟ್ಟಿಗಾಗ್ತೀವಿ, ಅದು ಮೊಟ್ಟೆ ಥರ ಗಟ್ಟಿಗಾಗ್ತೀವಿ, ಅದು ಸಮಸ್ಯೆನ ಗೆದ್ದಂಗೆ. ಅಷ್ಟಾದರೆ ಸಾಕ, ಬದುಕಷ್ಟಕ್ಕೇನ ಅರ್ಥ ಇರೋದು? ನೀನು ಸಮಸ್ಯೆನ ಎದುರಿಸಿ ನಿನ್ನ ಸಮಸ್ಯೆಯಿಂದ ಬೇರೆಯವ್ರಿಗೆ ಹೆಲ್ಪ್ ಆಗೋ ಹಾಗೆ ನೀನು ಬದುಕು ತೋರಿಸ್ಬೇಕು. ಅದೇ ಕಾಫಿ ಪುಡಿ ಸಂಕೇತ. ಕಾಫಿ ಪುಡಿನೂ ನೀರಲ್ಲಿ ಕುದಿಸ್ತೆ, ಮೊಟ್ಟೆನೂ ನೀರಲ್ಲಿ ಕುದಿಸ್ತೆ, ಆಲೂಗಡ್ಡೆನೂ ನೀರಲ್ಲಿ ಕುದಿಸ್ತೆ. ಕುದಿಯೋ ವಾತಾವರಣ ಮೂರಕ್ಕೂ ಇತ್ತು, 3 ಬೇರೆ ಬೇರೆ ಥರ ರಿಯಾಕ್ಟ್ ಮಾಡ್ತು. ನೀನು ಹಾಗೇನೆ ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಆ ಸಮಸ್ಯೆನ ಎದುರಿಸಿ ಮೆತ್ತಗಾಗದಿರ ಆ ಸಮಸ್ಯೆನ ಎದುರಿಸಿ ಗಟ್ಟಿಗಾಗಬೇಕು, ಮತ್ತು ಆ ಸಮಸ್ಯೆನ ಎದುರಿಸಿ ಬೇರೆಯವರಿಗೆ ಸಹಾಯ ಆಗುವ ಹಾಗೆ ಬದುಕು ತೋರಿಸ್ಬೇಕು ಅಂತ.